ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಬೇಗ ಆಗುವಂಥ ಒಂದು ತಿಂಡಿ ಕೆಲಸ ಮಾಡ್ತಾಯಿದ್ರೆ ಡಿನ್ನರ್ಗೆ ಬೇಗ ಆಗುವಂಥದ್ದು. ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಏನಾದರೂ ತಿನ್ನೋಕ್ಕೆ ಇಷ್ಟಪಡ್ತಾರೆ ಅಂತಂದರೆ ಅದು ಕೂಡ ಬೇಗ ಆಗುವಂಥದ್ದು, ಜೊತೆಗೆ ವಿಶೇಷ ರುಚಿಯಿಂದ ಕೂಡಿರುವಂಥದ್ದು, ತುಂಬ ಆರೋಗ್ಯಕ್ಕೆ ಹಿತವಾಗಿರುವಂಥದ್ದು. ಈ ಒಂದು ತಿಂಡಿನ ಹೇಗೆ ಮಾಡೋದು ಅಂತ ನೋಡೋಣ. ಬೇಗ ಕೂಡ ಆಗುತ್ತೆ, ರುಚಿಯಾಗೂ ಇರುತ್ತೆ. ಒಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ ಅರ್ಧ ಕಪ್ನಷ್ಟು ಚಿರೋಟಿ ರವೆ ಹಾಕ್ಕೋತಾ ಇದ್ದೀನಿ. ಅಷ್ಟೇ ಪ್ರಮಾಣದ ಉಪ್ಪಿಟ್ಟಿನ ರವೆ ಹಾಕ್ಕೋತಾ ಇದ್ದೀನಿ. ಎರಡೂ ಕಾಂಬಿನೇಷನ್ನ ಹಾಕ್ಕೊಂಡು ಮಾಡ್ತಾ ಇರೋವಂಥದ್ದು. ಇದಕ್ಕೆ ನಿಮಗೆ ಬೇಕಾದ ತರಕಾರಿ, ಇಲ್ಲಿ ನಾನು ಸ್ವಲ್ಪ ಈರುಳ್ಳಿ, ಕ್ಯಾರೆಟ್ನ ತುರಿದಿರೋ ಅಂಥದ್ದು, ಸ್ವಲ್ಪ ಕ್ಯಾಪ್ಸಿಕಮ್ಮು, ಇದಾದ ನಂತರ ಬೇಯಿಸ್ಕೊಂಡಿರೋ ಅಂಥ ಕಾರ್ನು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಇದಾದಮೇಲೆ ಒಂದು ಅರ್ಧ ಸ್ಪೂನ್ನಷ್ಟು ಬಿಳಿ ಎಳ್ಳನ್ನು ಹಾಕ್ಕೋತಾ ಇದ್ದೀನಿ. ಕುಟ್ಟಿರೋ ಅಂಥ ಮೆಣಸನ್ನು ಹಾಕ್ಕೋತಾ ಇದ್ದೀನಿ. ಯಾವುದಾದ್ರೂ ಒಂದು ಹರ್ಬ್ ಸಿಗತ್ತಲ್ಲ ಪಿಜ್ಜಾಗೆ ಉಪಯೋಗಿಸೋ ಅಂಥದ್ದು, ಅದನ್ನು ಹಾಕ್ಕೋತಾ ಇದ್ದೀನಿ. ಇದು ನಾನು ಮೆಣಸಿನ್ಕಾಯಿ ಹಾಕಿಲ್ಲ, ಹಾಗಾಗಿ ಒಂದು ವಿಶೇಷ ರುಚಿಯಿಂದ ಕೂಡಿರುತ್ತೆ. ಕ್ಯಾಪ್ಸಿಕಮ್ಮು ಮತ್ತು ಕಾರ್ನ್ ಹಾಕಿದಾಗ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ರುಚಿ ಕೂಡ ತುಂಬ ಡಿಫ್ರೆಂಟಾಗಿ ಬರುತ್ತೆ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪೂರ್ತಿಯಾಗಿ ನೀರನ್ನು ನಾನು ಹಾಕ್ಕೋತಾ ಇಲ್ಲ, ಯಾಕೆಂದರೆ ಅದು ಸ್ವಲ್ಪ ನೆನೆಯೋಕ್ಕೆ ಬಿಟ್ಟಿದ್ದು. ಮೆತ್ತಗಾದ್ಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಕಲಿಸ್ಕೊತೀನಿ. ಈಗ ಸುಮಾರಾಗಿ ಒಣಕಲಾಗಿ ಕಲಿಸ್ಕೊಂಡು ಒಂದು 15 ನಿಮಿಷ ಮುಚ್ಚಿ ಬಿಡೋಣ. ಈಗ ನೆಂದಿದೆ ರವೆ ಚೆನ್ನಾಗಿ, ಆದರೆ ಒಣಕಲಾಗಿದೆ, ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಂಬ ನೀರಾಗೂ ಅಲ್ಲ, ತುಂಬ ಗಟ್ಟಿಯಾಗೂ ಅಲ್ಲ. ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಅಥವಾ ಬೇಕಿಂಗ್ ಸೋಡಾನ ಹಾಕ್ಕೋಬೇಕು. ಈಗ ಮತ್ತೆ ನಾನು 1 ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ತವಾನೋ ಅಥವಾ ಈ ಥರ ಪ್ಯಾನೋ ಯಾವುದಾದ್ರೂ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ. ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಈಗ ನಾವು ಮಿಶ್ರಣ ಕಲಿಸ್ಕೊಂಡಿದ್ವಲ್ಲ, ಅದರಲ್ಲಿ ನಾವು 2 ಸೌಟಿನಷ್ಟು, ಅಂದರೆ ಸಣ್ಣ ಸೌಟು ತೊಗೊಂಡಿದ್ದೀನಿ, ಅದರಲ್ಲಿ ಸ್ವಲ್ಪ ಹರಡ್ಕೊಳ್ಳೋಣ. ಈ ಥರ ಹಾಕ್ಕೊಂಡು, ತುಂಬ ದಪ್ಪಕ್ಕೂ ಬೇಡ, ತುಂಬ ತೆಳ್ಳಗೂ ಬೇಡ, ಈ ರೀತಿಯಾಗಿ ಮಾಡಿಕೊಂಡ್ರೆ ಸಾಕು. ಸಣ್ಣ ಊರಿನಲ್ಲಿ ಇದನ್ನು ಬೇಯಿಸ್ಕೋಬೇಕು. ತುಂಬ ಜೋರಾಗಿ ಇಟ್ಕೊಂಡ್ರೆ ಬೇಗ ಬೆಂದ್ಬಿಡುತ್ತೆ, ನೋಡೋಕ್ಕೆ ಅಥವಾ ತಿನ್ನೋಕ್ಕೂ ಚೆನ್ನಾಗಿರಲ್ಲ, ಯಾಕೆಂದರೆ ಒಳಗಡೆ ಎಲ್ಲ ಹಸಿ ಇರುತ್ತೆ. ಮೇಲ್ಗಡೆಯಿಂದ ತಿರ್ಗಾ ನಾನು ಬೇಯಿಸಿರೋ ಅಂಥ ಕಾರ್ನು, ಕ್ಯಾಪ್ಸಿಕಮ್ನ ಹಾಕಿ ಮುಚ್ಚಿ ಒಂದೇ ಬದಿಯಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಪೂರ್ತಿ ಕೆಳಗಡೆ ಗರ್ಗರಿಯಾಗಿ ಆಗಬೇಕು. ಮೇಲ್ಗಡೆ ಕೂಡ ನಿಮಗೆ ಬೆಂದಿರೋದು ಗೊತ್ತಾಗುತ್ತೆ. ಒಂದು ಸಲ ನಾವು ನೋಡ್ಕೊಂಬಿಡೋಣ ಬೆಂದಿದೆಯಾ ಚೆನ್ನಾಗಿ ಅಂತ. ಈಗ ಸಂಪೂರ್ಣವಾಗಿ ಇದು ಬೆಂದಿದೆ, ಒಂದೇ ಬದಿಯಲ್ಲಿ ಬೇಯಿಸ್ಕೊಂಡಿದ್ದೀನಿ. ಇದರ ಮೇಲೆ ನೀವು ಬೇಕಾದರೆ ಚೀಸ್ ಹಾಕ್ಬೋದು, ಅಂದರೆ ಬೇಯಬೇಕಾದ್ರೆ ಚೀಸ್ ಹಾಕಿದಾಗ ಅದು ಚೆನ್ನಾಗಿ ಮೆಲ್ಟ್ ಆಗುತ್ತೆ. ನಾನಿಲ್ಲಿ ಬಟರ್ನ ಹಾಕಿ ಚೆನ್ನಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಈಗ ಆಗಿದೆ, ತೆಕ್ಕೊಳ್ಳೋಣ. ಬಿಸಿಯಾಗಿ ಇದನ್ನು ಸರ್ವ್ ಮಾಡಿ, ಒಂದು ಸಾಸೋ ಕೆಚಪ್ಪೋ ಯಾವುದಾದ್ರೂ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಈಗ ಈ ರೀತಿಯಾಗಿ ಆಗಿರೋ ಅಂಥದ್ದು ತುಂಬಾ ಆರೋಗ್ಯಕರವಾಗಿ ಇರೋವಂಥದ್ದು, ಮಕ್ಕಳು ಕೂಡ ಇಷ್ಟಪಡ್ತಾರೆ. ನೀವು ಮೇಲ್ಗಡೆಯಿಂದ ಬೇಕಾದ್ರೆ ಚೀಸ್ ಹಾಕಿದಾಗ ಇನ್ನೂ ರುಚಿ ಜಾಸ್ತಿ ಆಗುತ್ತೆ. ಮಕ್ಕಳು ಇಷ್ಟಪಟ್ಟರೆ ಅದನ್ನು ನೀವು ಹಾಕಿ ಕೊಡ್ಬೋದು. ಇಲ್ಲಿ ನಾನು ಸಾಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ತುಂಬಾ ಕ್ರಿಸ್ಪಾಗಿ ಕೆಳಗಡೆಯಿಂದ ಒಳಗಡೆ ಸಾಫ್ಟಾಗಿ ಇರೋವಂಥದ್ದು. ಇದಕ್ಕೆ ಹಾಕಿರೋ ಪದಾರ್ಥಗಳೆಲ್ಲ ತುಂಬಾ ರುಚಿ ಕೊಡುತ್ತೆ. ಒಂದು ಸಲ ಮಾಡಿ ನೋಡಿ. ಬೇಗ ಕೂಡ ಆಗುವಂಥದ್ದು, ರುಚಿಯಾಗಿರುವಂಥದ್ದು. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.